ಅಲ್ಲಿ ಹೆಂಗೈತೆ ಕೆಳಗೆ ಹಂಗೆ ಐತೆ ಗೊಲೆ. ಹಿಂಗಾದ್ರೆ ಮುಟ್ಕೊಂಬೋದು ತಬ್ಕೊಂಬೋದು ಬೇಕಾದ್ರೆ ನೋಡ್ರಿ. ಎಕರೆಕ 1300 ಗಿಡ ಬೀಳ್ತೈತೆ. ಒಂದು ಗಿಡ ಬಂದು 13 ರೂಪಾಯಿ. ಕೋಳಿ ಫಾರ್ಮ್ ಗೊಬ್ಬರ ಹಾಕ್ತಾರೆ ಏನಾಗ್ತೈತೆ ಅಂದರೆ ಸದ್ಯಕ್ಕೆ ದಮ್ ಕೊಡ್ತೈತೆ. ಒಂದು 6 ತಿಂಗಳು 5 ತಿಂಗಳು ನಾಟಿ ಗೊಬ್ಬರ ಹಾಕಿದ್ರೆ ಕರೆಕ್ಟಾಗಿ 4 ಬೆಳೆ ಬೆಳೆಯೋದು. ತಾಕತ್ ಹಂಗೆ ಇರ್ತೈತೆ. ಸ್ಟಾರ್ಟಿಂಗ್ಗೆ 1,20,000 ಬೀಳ್ತದೆ ಅಣ್ಣ ಎಕರೆ ಕರೆಕ್ಟಾಗಿ. ಅಪ್ಪ ಹೇಳಿದ್ರೆ ಬೇಡ ಬೇಡ ಅಂತಂದ್ರು. ನಾನಿಲ್ಲ ಬಲವಂತ ಮೇಲೆ ನಾನೇ ಊಳ್ತಿ ಮಾಡಬೇಕು ಒಂದ್ಸಲಿ ನೋಡ್ಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಅಣ್ಣ ಊತಿರೋದು ಇದು. ಈ ಥರ ಮಾಡಿದ್ದೀನಿ, ಇಷ್ಟು ಮಾತ್ರ ಮಾಡಿದ್ದೀನಿ ಬೆಳೆ. ಗಿಡ ಊತಾಗ್ನಿಂದ 2 ಕಿತ್ತಣ್ಣ ಮುದ್ದು ಹೊಡೆದಿರೋದು. 1 ಎಕರೆ ಅಂತಂದರೆ ಮನೆಯವರೇ ಮಾಡ್ಕೊಬೋದು. ಸ್ಟಾರ್ಟಿಂಗಾಗ ಗಿಡ ಊತವಾಗ ಕಾನಕಾಯಿ ಹಿಂಡಿ ಅಂತ ಬರ್ತೈತೆ. ಕಾನಕಾಯಿ ಹಿಂಡಿ ಮತ್ತು ಮಾಮೂಲಿ ಹಿಂಡಿ 2 ಸೇರಿಸಿ ಬುಡ್ಗಿಲ್ಕ ಹಾಕಿದ್ದೀನಿ. ಸದ್ಯಕ್ಕೆ ಏನೋ ಗೊತ್ತಿಲ್ಲ, ನಾನು ಬೆಳೆದಿರೋದ್ರಿಂದ ಒಂದು ರೋಗ ಇಲ್ಲ. ಗುಟ್ಗೆ ಹಾಕೇಬೇಕು ಕಂಪಲ್ಸರಿ. ಇಲ್ಲ ಎಕರೆಗೆ ಒಂದು 20 ಗೊಲೆ ಒಂದು 50 kg ಮೇಲೆ ಬರ್ತೈತಣ್ಣ. 40 45 kg ಬಿಟ್ಕೊಡಲ್ಲ ಅಣ್ಣ. ರೇಟು ಬಾಳೆಗೊಲೆ ಏನೈತೆ ಅಂದರೆ ರೇಟು 45ರಿಂದ 50 kg ಬರ್ತೈತೆ ಒಂದು ಗೊಲೆ. ಇವಾಗ ನಮ್ಮ ತೋಟದಾಗೆ ಬಂದು ತಗೊಂಡೋಗಿದ್ದು 19 ರೂಪಾಯಿಂದ 20 ರೂಪಾಯಿ ಐತೆ. 19 ರೂಪಾಯಿಂದ 20 ರೂಪಾಯಿ ಅಂದರೆ ಎಕರೆಕ 45 ಟನ್ನು 48 ಟನ್ನು ಬರ್ತೈತೆ ಮಿನಿಮಮ್. ನೀವು 19 ರೂಪಾಯಿ ಅಂತ ಲೆಕ್ಕ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಅಣ್ಣ. ಕೋಳಿ ಫಾರ್ಮ್ ಗೊಬ್ಬರಗಳೆಲ್ಲ ಹಾಕಿದಾಗ ಅವಾಗ ಏನು ಮಾಡ್ತದೆ, ಒಂದು 6 ತಿಂಗಳು ಕೆಪಾಸಿಟಿ ಇದ್ದಾಗ ಮೇಲೆ ಮಾತ್ರ ದಪ್ಪ ಬರ್ತದೆ. ತಾಕತ್ ಇಲ್ಲಿ ಟೈಮಾಗ ಸಣ್ಣಕ್ಕಾಗತ್ತದೆ. ಇವಾಗ ನೋಡ್ರಿ ನೀವೇ, ನಿಮಗೆ ಗೊತ್ತು ಮೇಲೆ ಹೆಂಗೈತೆ ಕೆಳಗೆ ಹಂಗೆ ಐತೆ ಗೊಲೆ. ಹಿಂಗಾದ್ರೆ ಮುಟ್ಕೊಂಬೋದು ತಬ್ಕೊಂಬೋದು ಬೇಕಾದ್ರೆ ನೋಡ್ರಿ ಶ್ಯಾಮ ಹಿಂಗೈತೆ. 2-3 ತಿಂಗಳಿಗೆ ತಿರ್ಗಿ ಅದೇ ಗೊಬ್ಬರ ಆಗ್ತೈತೆ. ತೋಟಕ್ಕೆ ಅದು ಇನ್ನೂ ತಾಕತ್ತಾಗಿರ್ತೈತೆ. ನಾನಿಲ್ಲ ನಮ್ಮ ಅಪ್ಪ ಮೇಲೆ ಜಗಳ ಮಾಡ್ಕೊಂಡು ನಾನು ಉಳೇಬೇಕನ್ಬಿಟ್ಟು 3 ಎಕರೆಗೆ ಬಾಳೆ ಗಿಡನ ಊದ್ದೆ. ಅದು ಪಚ್ಚ ಬಾಳೆ ಊತಿದ್ದೀನಿ. ಊತಿ ಇವಾಗ ಒಂದು 8 ತಿಂಗಳಾಗೈತೆ.